ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯ ಚೇರ್ಲ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವವು ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸುಮಾರು ಅಂದಾಜು 300 ವರ್ಷದ ಇತಿಹಾಸವಿರುವ ಈ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿ ಇದೆ. ಈ ವರ್ಷ ಫೆಬ್ರವರಿ 28ರಂದು ದೇವಾಲಯದಲ್ಲಿ ಹಬ್ಬದ ಕಟ್ಟು ಬೀಳಲಾಯಿತು. ಮಾರ್ಚ್ 1ರಂದು ಶುಕ್ರವಾರ ಪಟ್ಟಣಿ ಹಬ್ಬ. ಇಂದು ಕಲ್ಡಚ್ಚ ಹೋಗುವ ಸಂಪ್ರದಾಯದಂತೆ ಊರಿನ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ದೇವಾಲಯದಿಂದ ಕಳಶ ನೀರನ್ನು ತೆಗೆದುಕೊಂಡು ಹೋಗಿ ಚೌಂಡಿ ಬನದಲ್ಲಿ ಪೂಜೆ ಮಾಡಿ ಪಾಯಸವನ್ನಿಟ್ಟು ನೈವೇದ್ಯವನ್ನಿಟ್ಟು ಅಂದು ಸಂಜೆ 3ಕ್ಕೆ ಊರಿನವರೆಲ್ಲ ಸೇರಿ ಸಂಪ್ರದಾಯಬದ್ಧವಾಗಿ ಒಡ್ಡೋಲಗ ದುಡಿಕೊಟ್ಟಿನೊಂದಿಗೆ ದೇವತಕ್ಕರ ಮನೆಯಿಂದ ದೇವರ ಭಂಡಾರವನ್ನು ದೇವಾಲಯಕ್ಕೆ ತಂದು ದೇವಾಲಯದಲ್ಲಿ ದೇವರಿಗೆ ಮಹಾಪೂಜೆ ಕೊಂಬಾಟ್ ಆದ ನಂತರ ದೇವರ ಭಂಡಾರವನ್ನು ಒಡ್ಡೋಲಗ ದುಡಿಕೊಟ್ಟಿನೊಂದಿಗೆ ದೇವತಕ್ಕರ ಮನೆಯಲ್ಲಿ ಇಡಲಾಯಿತು. ಮಾರ್ಚ್ 2ರ ಶನಿವಾರ ಅಯ್ಯಪ್ಪ ದೇವರ ಬನ. ಅಂದು ಊರಿನವರು ಅಯ್ಯಪ್ಪ ದೇವರ ಬನಕ್ಕೆ ತೆರಳಿ ದೇವರಿಗೆ ಬಲಿಪೂಜೆಯೊಂದಿಗೆ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವಾಲಯಕ್ಕೆ ಬಂದು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮೂಲಕ ದೇವರ ಕಟ್ಟು ಮುರಿಯಲಾಯಿತು. ಮಾರ್ಚ್ 3ರ ಭಾನುವಾರ ಚೇರಳ ಶ್ರೀ ಭಗವತಿ ದೇವರ ದೊಡ್ಡ ಹಬ್ಬವಾಗಿದ್ದು ಅಂದು ಭಗವತಿ ದೇವಿಗೆ ಹೂಮಾಲೆ ವಸ್ತ್ರಾಭರಣದೊಂದಿಗೆ ವಿಶೇಷವಾಗಿ ಅಲಂಕರಿಸಲಾಯಿತು. ಬಿಳಿ ಕುಪ್ಪಸದ ಅಟ್ಟಿಯನ್ನು ತೊಟ್ಟಂತ ಊರಿನ ಕೊಡವ ಹಾಗೂ ಗೌಡ ಜನಾಂಗದವರು ಕೊಂಗೇಟಿಗರ ಐನ್ ಮನೆಯಿಂದ ಊರತಕ್ಕರಾದ ಕೊಂಗೇಟಿರ ಹರೀಶ್ ಅಪ್ಪಣ್ಣ ಹಾಗೂ ಕೊಂಗೇಟಿರ ಕುಟುಂಬಸ್ಥರನ್ನು ಒಡ್ಡೋಲಗ ದುಡಿಕೊಟ್ಟಿನೊಂದಿಗೆ ದೇವಾಲಯಕ್ಕೆ ಕರೆತರಲಾಯಿತು. ನಂತರ ದೇವತಕ್ಕರ ಮನೆಯಾದ ಚೇರಳ ತಮ್ಮಣ್ಣ ಆನಂದರವರ ಮನೆಯಿಂದ ದೇವರ ಭಂಡಾರವನ್ನು ಒಡ್ಡೋಲಗ ದುಡಿಕೊಟ್ಟಿನೊಂದಿಗೆ ದೇವಾಲಯಕ್ಕೆ ತಂದು ದೇವಾಲಯದ ವಾರ್ಷಿಕೋತ್ಸವದ ವಿಧಿವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿ ಪೂಜೆ ಪುರಸ್ಕಾರವನ್ನೆಲ್ಲ ಮಾಡಲಾಯಿತು. ಉತ್ಸವದ ಅಂಗವಾಗಿ ಊರಿನವರಿಗೆ ನೆಂಟರಿಷ್ಟರಿಗೆ ಮಕ್ಕಳಿಗೆ ತೆಂಗಿನಕಾಯಿ ಎಳೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಬಿಳಿ ಕುಪ್ಪಸದ ಅಟ್ಟಿಯನ್ನು ತೊಟ್ಟಂತ ಊರಿನವರು ದೇವರ ನಡೆಗೆ ಬಂದು ದೇವಾಲಯದಲ್ಲಿ ಇಟ್ಟಂತ ಕೊಂಬನ್ನು ಹಿಡಿದು ಬೋಳಕ್ ಮರದ ಮುಂದೆ ಸಾಲಾಗಿ ನಿಂತು ಮೇದರ ಕೊಟ್ಟಿಗೆ ಊರಿನ ಹಾಗೂ ದೇವರ ತಕ್ಕರು ಹೋ ವಯ್ಯ ಎಂದು ದೇವರನ್ನು ಕರೆಯುತ್ತಾ 18 ತರಹದ ವಿಶೇಷ ಆಕರ್ಷಣೀಯವಾದ ಕೊಂಬಾಟ್ ನೃತ್ಯವನ್ನು ಮಾಡಿದರು. ಅಂದು ದೇವರ ಹಬ್ಬಕ್ಕೆ ಬಂದಂಥ ಊರಿನವರು ನೆಂಟರಿಷ್ಟರು ಮದುವೆಯಾಗಿ ಹೋದ ಊರಿನ ಹೆಣ್ಣು ಮಕ್ಕಳು ಹರಕೆ ಹೊತ್ತವರು ದೇವರ ನೆಲೆಯಲ್ಲಿ ಭಂಡಾರವನ್ನು ಹಾಕಿ ದೇವರ ಆಶೀರ್ವಾದವನ್ನು ಪಡೆದು ಪ್ರಸಾದ ಊಟೋಪಚಾರದೊಂದಿಗೆ ತೆರಳಿದರು. ನಂತರ ಊರಿನವರು ದೇವರ ಭಂಡಾರವನ್ನು ದುಡಿಕೊಟ್ಟು ಒಡ್ಡೋಲಗದೊಂದಿಗೆ ದೇವರ ಭಂಡಾರವನ್ನು ದೇವತಕ್ಕರ ಮನೆಯಲ್ಲಿ ಒಪ್ಪಿಸಲಾಯಿತು. ಅಂದಾಜು 300 ವರ್ಷದ ಇತಿಹಾಸ ಇದೆ. ಇಲ್ಲಿ ಈ ದೇವಸ್ಥಾನವು ಪಶ್ಚಿಮಮುಖಿಯಾಗಿ ಭಗವತಿ ದೇವರು ಸ್ಥಾಪನೆಯಾಗಿದ್ದು ಈ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರತಿ ವರ್ಷ ಕುಂಬಾರ ತಿಂಗಳಲ್ಲಿ ಮಾರ್ಚಿನ 1ನೇ ಆದಿತ್ಯವಾರವನ್ನು ದೊಡ್ಡ ಹಬ್ಬ ಬರುವ ಹಾಗೆ ಹಬ್ಬವನ್ನು ಆಚರಿಸ್ತೇವೆ. ನಮ್ಮ ಈ ಗ್ರಾಮದಲ್ಲಿ ಚೇರಳ ತಮ್ಮಣ್ಣ ಕುಟುಂಬಸ್ಥರು, ಕೊಂಗೇಟರ ಕುಟುಂಬಸ್ಥರು, ಮತ್ತು ಪೇರಿನ ಕುಟುಂಬಸ್ಥರು, ಸಿದ್ದಿಗಲ್ ಕುಟುಂಬಸ್ಥರು, ಮ್ಯಾಚನ, ಮರ್ದಾಳು, ಹೊಸ್ಮನೆ, ಮುಕ್ಕಾಟಿ, ಚೆಟ್ಟಿಮಡ, ಸೋಮಯಂಡ, ಬಿದ್ದಂಡ ಈ ಎಲ್ಲ ಕುಟುಂಬಸ್ಥರು ಸೇರಿ ಒಗ್ಗಟ್ಟಿನಿಂದ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ನಡೆಸ್ತೇವೆ. ಇದರ ಪ್ರತಿಫಲವಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ಚೆನ್ನಾಗಿ ಅಭಿವೃದ್ಧಿಯಾಗಿ ಸುಖದಲ್ಲಿ ಸಂತೋಷದಲ್ಲಿ ಇದ್ದಾರೆ. ತಮ್ಮಣ್ಣ ಆನಂದ್ ದೇವತಕ್ಕ ಬಡ್ಡಾರದಕ್ಕ നമ്മെ ദണ്ണിൻ്റെ ഇത് 25 ಶುರುವಾಯಿತು. ಪಟ್ಟಣಿ ಮೇ ಬಲ ಕೈಂಜಿತ್ತು ಇಂದು ಹಾಕಿ ನಮ್ಮ ದೇವರ ಆರಾಟ ಬಳಕು ಭಂಡಾರಗಳು ನಮ್ಮ ഞങ്ങളത് ശുദ്ധമന്ത്രിക്കലുണ്ട്. ഇത് കള്ള് ചികിത്സ തീമ്പാക നമ്മ എടുത്ത പിന്നെ ശുദ്ധമായി തീരുണ്ട്. അങ്ങനെ ഞങ്ങളുടെ പദ്ധതിಯಿಂದ എല്ലാവർക്കും ഒരു ಊಟದ ವ್ಯವಸ್ಥೆಯುಂಟು. ದೇವರ ಪ್ರಸಾದ ಅದು ಈ ಕಾರ್ಪಣೆಯಾಯುಂಟು. ಭಂಡಾರ ಇಟ್ಟಿಟ್ಟು ಭಂಡಾರ ಇರ್ತವ ನಂಗೆ ದೇವರಲ್ಲಿ ಪ್ರಾರ್ಥನೆ ಅದು
ನಮಸ್ಕಾರ.